ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವಾಹಿನಿ ಯೂಟ್ಯೂಬ್ ಚಾನಲ್. ನನ್ನ ಮತ್ತೊಂದು ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ ಏನಂದರೆ ಮನೇಲಿ ಚಿಕನ್ ಮಾಡೋದು, ತಿನ್ನೋದು, ಮಕ್ಕಳೋದು. ಈ ತರಲೆ ತಿಮ್ಮಿ ಜೊತೆಗೆ ಅಲ್ಲನ. ಯಾರು ನೀನು ನೀನು ಯಾರು ಹೇಳಿ ಫಸ್ಟ್. ನೀನು ಅವಳು ಹೇಳ್ಕೊಟ್ಟಿದ್ದು ಹೇಳ್ಬೇಡ. ನೀನೇನು ಅಂತ ಹೇಳು. ನೀ ಯಾರು? ಚಕಿ 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 ಅದೇ ಆಂಟಿ. ನೀನೇನು ಅನ್ಕಂತೀಯ? ಅದೇ ಆಂಟಿ. ಅವ್ರು ನೋಡು ಹಿಂಗೆ ನೋಡ್ತಿದ್ದಾರೆ ಮೇಲ್ಗಡೆ ನಿಂತ್ಕೊಂಡ್ರೆ ರಾಣಿ ಅವರು. ಹಾಂ, ಒಂದು ಚೆನ್ನಾಗಿರುತ್ತಲ್ಲ, ಒಂಥರ ಪ್ರೌಡ್ ಇರುತ್ತೆ. ಹಾಂ, ಓಕೆ ಗೈಸ್, ನಮ್ದು ಇವತ್ತು ಬ್ರೇಕ್ಫಾಸ್ಟು ಮಾಲ್ಟು, ಕುಕುಂಬರ್, ಕ್ಯಾರೆಟ್ ಇವೇ ನಡೀತಾ ಇದೆ. ನಿಧಿ ಅವರು ಇವತ್ತು ಫಾಸ್ಟಿಂಗ್, ಸೊ ಹಾಗಾಗಿ ಅವ್ರಿಗೂ ಏನೂ ಬ್ರೇಕ್ಫಾಸ್ಟ್ ಇಲ್ಲ. ನಾನು ನಿನ್ನೆ ನಾರ್ಮಲ್ ಅದೇ ಬ್ರೇಕ್ಫಾಸ್ಟ್. ಸೊ ಹಾಗಾಗಿ ಅರ್ಪಿತಾ ಅವರು ಅದನ್ನೇ ತಿನ್ನೋದು. ಇನ್ನೇನು ಫ್ರೂಟ್ ಗೀಟು ತಿನ್ಕೊಂತಾರೆ ಅಷ್ಟೇ. ಅದನ್ನೇ ಅಷ್ಟೇ. ಸೊ ಇವತ್ತು ಗಾಂಧಿ ಜಯಂತಿ, ಲಕ್ಸರಿ ಫುಡ್. ಅವ್ರದ್ದು ಮಂಗಳೂರಿಯನ್ ಪಿ ಜಿ ಗೈಸ್. ಅವ್ರಿಗೆ ಅಲ್ಲಿ ಫುಡ್ಡೇ ಸರಿ ಹೋಗ್ತಾ ಇಲ್ಲ, ಅದಕ್ಕೆ ಪಿ ಜಿ ಚೇಂಜ್ ಮಾಡಬೇಕು ಅಂತಿದ್ದಾರೆ. ಸೊ ಇವತ್ತು ಗಾಂಧಿ ಜಯಂತಿ ಅಕ್ಟೋಬರ್ 2. ಸೊ ಹಾಗಾಗಿ ಎಲ್ಲೂ ನಾನ್ ವೆಜ್ ಹೊರಗಡೆ ಸಿಗಲ್ಲ, ಆನ್ಲೈನ್ ಅಷ್ಟೇ. ಸೊ ಹಾಗಾಗಿ ಈ ಸಲ ಫಸ್ಟ್ ಟೈಮ್ ನಾವು ಆನ್ಲೈನಲ್ಲಿ ತರಿಸಿದ್ದೀವಿ. ನೋಡಬೇಕು ಟೇಸ್ಟ್. ಅಪ್ಪು, ಒಂದೊಂದು ನಾನ್ ವೆಜ್ಜು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತಲ್ವಾ? ಎಲ್ಲ ಅವೇನಾ? ಇದರಲ್ಲೆಲ್ಲ ಚೇಂಜ್ ಆಗುತ್ತೆ ಅಂತಾರಲ್ಲ, ಹಂಗೇನಿಲ್ಲ. ನನಗೆ ಕರೆಕ್ಟಾಗಿ ಅದೆಲ್ಲ ಗೊತ್ತಿಲ್ಲ, ತಿನ್ನೋದಷ್ಟೇ ನನಗೆ ಗೊತ್ತಿರೋದು. ಸೊ ಬನ್ನಿ ನೋಡೋಣ. ಇವತ್ತು ಏನಂದರೆ ಮೆಗನಾಸ್ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ. ಇವಳು ನೋಡಿ. ಸಖಿ, ಯಾವ ಬಿರಿಯಾನಿ ಬೇಕು ನಿನಗೆ? ಚಿಕನ್ ಬಿರಿಯಾನಿ. ನಾನು ನಿಂಗೆ ಕೊಡಲ್ಲಲ್ಲ. ಯಾಕಂಟಿ? ನೀನು ಹೆಂಗೆ ಮಾಡ್ತೀಯಾ? ಆಟ ಮಾಡ್ತೀಯಾ? ಅಳ್ತೀಯಾ? ಅದಕ್ಕೆ ಕೊಡಲ್ಲ. ಅಳಲ್ಲ. ಜೋರಾಗಿ ಹೇಳು. ಚಾಕಿ ಕೊಡ್ತೀನಿ. ಯಾರಿಗೆ ಕೊಡ್ತೀಯ? ನಿಮಗೆ. ನನಗೆ ಅಕ್ಕಿ ಬಾಯೇ ಬರಲ್ಲ, ಬರಲ್ಲ. ಅಕ್ಕಿ ಕೊಡೋದಲ್ಲ, ನನ್ನ ಹತ್ರ ಇರೋದನ್ನ ತಿನ್ನಕ್ ಬಿಡಲ್ಲ ಅಕ್ಕಿ. ಅವರು ಅಕ್ಕ ಏನಾದರೂ ಸ್ವೀಟ್ ಗೀಟ್ ಕೊಟ್ಟರೆ, ಅದು ಕೊಟ್ಟರೆ ಕೊಡಕ್ಕೂ ಬಿಡಲ್ಲ, ಇದು ಮಾಡೋಕ್ಕೂ ಬಿಡಲ್ಲ. ಹೆಂಗೆ ಯಾಮಾರಿಸ್ತಾಳೆ ಗೊತ್ತಾ ಅವಾಗ. ವಾ, ಎಂಥ ಬ್ರಿಲಿಯಂಟ್ ಐಡಿಯಾಗಳು ಯೂಸ್ ಮಾಡ್ತಾಳೆ ಅಂದರೆ ಅವಾಗ. ಆಂಟಿ ಬೇಡ ಅಲ್ಲ ನಿಮಗೆ? ಬೇಡ ಅಲ್ಲ? ನಿಜ ಹಂಗೆ ಮಾಡೋದು. ಹಾಕೊಂಡು ಕೇಳಿರ್ಬೇಕಾದ್ರೆ, ಆಂಟಿ ಸ್ವೀಟ್ ಬೇಡ ಅಲ್ಲ ನಿಮಗೆ? ತಿನ್ಲಾ? ನೋಡಿ ಹಿಂಗೆ ಕೇಳೋದು. ಹಿಂಗೆ ಬೇಡ ಆಂಟಿ. ಎಷ್ಟು ನೀಟಾಗಿ ನೈಸ್ ಮಾಡಿ ಕೇಳ್ಬಿಡ್ತಾಳೆ ಅಂದರೆ ನಾನು ಬೇಕು ಅನ್ನೋದು ಬೇಡ ಅಂದ್ಬಿಡ್ಬೇಕು ಅಲ್ಲ ನಮ್ಮ. ವ್ಯಾಕ್ ಅದು ನೀವು ತಿಂದೀಯ ವ್ಯಾಕ್. ನಾನು ತಿನ್ಕೊಡ್ಲ ನಿನಗೆ? ತಿನ್ನಲ್ಲ ಅವಾಗ. ಇನ್ನೊಂದು ಏನು ಸಖಿದ್ ಗುಡ್ ಹ್ಯಾಬಿಟ್ಸ್ ಅಂದರೆ, ಚಿಕ್ಕ ಮಕ್ಳುಗಳು ಈ ಥರ ತಿನ್ನಲ್ಲ. ಫ್ರೂಟ್ಸ್, ವೆಜಿಟೇಬಲ್ಸು, ಫ್ರೂಟ್ಸು ಈ ಥರ ಎಲ್ಲ. ಬಟ್ ಇವಳು ಒಳ್ಳೆ ಹ್ಯಾಬಿಟ್ ಇಟ್ಕೊಂಡಿದ್ದಾಳೆ. ಯಾರು ಅಷ್ಟು ತಗೊಂಡೆಲ್ಲ ಕುಕುಂಬರ್ನೆಲ್ಲ ತಿಂತಾರೆ. ಒಳ್ಳೆ ಫುಡ್ ಹ್ಯಾಬಿಟ್. ಅದ್ರ ಜೊತೆ ಚಾಕಿನೂ ಬೇಕು ಅದ್ರ ಜೊತೆಗೆ. ಅವಾಗವ ಯೋಗರ್ಟ್ ಐಸ್ ಕ್ರೀಮು. ಹಂಗೆ ನೀನು ತಿಂದಿರೋದು ಬೇಡಪ್ಪ. ವ್ಯಾಕ್ ಅದು ವ್ಯಾಕ್. ಚೀಚ್, ನಾನು ತಿನ್ನಲ್ಲ. ಆ ಕಡೆನೂ ತಿನ್ನಲ್ಲ. ಆ ಕಡೆ ತಿಂದ ಸೈಡ್ ಕೊಡ್ತಿದ್ದಾರೆ, ಈ ಕಡೆ ಅಲ್ಲೂ ತಿನ್ನಲ್ಲ ನಾನು. ನೀನು ತಿನ್ ಇರ್ಲಿ ಬಿಡು. ಓಕೆ, ಇವತ್ತು ಬಿರಿಯಾನಿ ಮಾಡೋಣ ಹಂಗಾದ್ರೆ. ಹಾಂ ಹೇಳು, ಲೆಟ್ಸ್ ಸ್ಟಾರ್ಟ್ ಅಂತ. ಸ್ಟೇ ಟ್ಯೂನ್. ಥಮ್ಸ್ ಅಪ್ ತೋರಿಸು. ಕುಕುಂಬರ್ ಅಲ್ಲ, ಥಮ್ಸ್ ಅಪ್. ಅದು ಕೈಯಲ್ಲಿ ಇಟ್ಕೊಂಡ್ರಲ್ಲ. ಕುಕುಂಬರ್ ತಿಂತಾಳೆ. ಹಾಯ್, ಇವರೇ ಅವ್ರ ಮಮ್ಮಿ. ವೆಲ್ಕಮ್ ಟು ದ ಬ್ಲಾಗ್.
ಬನ್ನಿ ನೀವು ತಿನ್ನಿ ಎಂಜಾಯ್ ಕುಕುಂಬರ್ ಅಂಡ್ ಕ್ಯಾರೆಟ್ ಎಸ್ ಅಂಕಲ್ ಕೊಟ್ಟರು ಕ್ಯಾರೆಟು ಛೀ ವ್ಯಾಕ್ ಈ ನೋಡ್ರಿ ಈಗ ಹೆಂಗ್ ಕೊಡ್ತಿರ್ಲಿಲ್ಲ. ಹೌದಾ ಇಲ್ಲ ಸೋತೆಕ ಹಂಗೆ ಮಾಡ್ತಾಳೋಳು ಸಕಮ ನಂಗೆ ಕೊಡು ಅದು ಬೇಡ ಬೇರೆ ಕೊಡ ಇತ್ತು ತಿನ್ಸು ಒಂದೇ ತಗೋತಾಳೆ ಪಕ್ಕ ಕಿಲಾಡಿ. ತಿಕ್ತು ಇನ್ನೊಂದು ಒಂದೇ ನಾನು ಒಂದ್ ಕೊಟ್ಟಿರೋದೇ ಹೆಚ್ಚು. ನೀನ್ ಇನ್ನೊಂದಂದ್ರೆ ಯಾರು ಬೇಕಂದ್ರೆ ನಿನ್ನೆನೆ ಅಲ್ವಾ ಅಂಕಲ್ ಅಣ್ಣಂಗೆ ಏನ್ ಕೊಡಕ್ ಹೇಳಿದ್ದೆ? ಏನ್ ಹೇಳಿದ್ರಿ? ಆರೆಂಜ್ ಅನ್ಸುತ್ತೆ ಅಲ್ಲ ವಾಟರ್ ಮಿಲನ್. ಹಾ ವಾಟರ್ ಮಿಲನ್ ಅಣ್ಣಂಗೆ ಕೊಟ್ಟ ನಾವು ಅಲ್ಲಿ 3 ಮಂದಿ ಹೊರ ಇದೀವಿ ಅಲ್ಲಿ ಇಲ್ಲ ಅಣ್ಣ ಇದ್ದಾರೆ ಅಂಕಲ್ ಬೇಡ ಬಂದು ಅದೇ ಹೇಳಿದೀಗ. ನನ್ಗೂ ಏನಾದ್ರು ಸ್ವೀಟ್ ಗೀಟ್ ಇಟ್ಕೊಂಡ್ ಬಂದಿರ್ತಲ್ಲ ಆಂಟಿ ಬೇಡ ಬೇಡ ಆಕೆ ಬೇಡ ಅಂತಂದ್ರೆ ಆಂಟಿ ತಿನ್ನು ತಿನ್ನು ಅಂತ ತುಂಬ್ತಾಳೆ ಬೇಕಂತಂದ್ರೆ ಬಂದು ಬೇಡ ಅಂತಾಳೆ. ಏನು ಇಂದ ಏನ್ ಆಕೆ ಕೆಲ್ಸಾನು ಮಾಡ್ದಂಗ್ ಕೇಳ್ದಂಗು ಅವ್ರು ಬೇಡನು ಅಂದಂಗ ಒಟ್ಟಿಗೆ ನೀಟಾಗಿ ಆಕಿ ಕೆಲ್ಸ ಹಾಕಿ ಮಾಡ್ತಿಂತಾಳ. ಡ್ರೆಸ್ ನೋಡಿದ್ರ ಇದು? ಅದು ರಿಟರ್ನ್ ಹಾಕಿದ್ದ? ಇಲ್ಲ ಇಲ್ಲ ಏನಾಯ್ತು ಗೊತ್ತಾ ಅನುಷ ನಿನ್ನೆ ಹೇಳಿ. ಬೇಡ ಬಿಡಿ. ಎಷ್ಟಾಯ್ತು ಇವಾಗ ನಮ್ದು ಲಂಚ್ ರೆಡಿ ಆಗಿದೆ ನಾನ್ ವೆಜ್. ಸೊ ಈಗ ಚಪಾತಿ ಮಾಡ್ತಾ ಇದ್ದೀನಿ. ಇದು ಬಂದು ನಿಧಿಗೆ ಪನ್ನೀರು ಬಟರ್ ಪನ್ನೀರು, ಇದು ಪೆಪ್ಪರ್ ಡ್ರೈ ಚಿಕನ್ನು, ಇದು ಬಿರಿಯಾನಿ, ಆಮೇಲೆ ಇದು ಬಟರ್ ಚಿಕನ್ ಗ್ರೇವಿ, ಚಪಾತಿ, ಸಲಾಡು ಎಲ್ಲ ರೆಡಿಯಾಗಿದೆ. ಈಗ ಭರ್ಜರಿ ಬ್ಯಾಟಿಂಗ್ ಮಾಡಿಸ್ಬೇಕು. ಬ್ಯಾಟಿಂಗ್ ಮಾಡೋಂಥವ್ರು ಯಾರು ಇಲ್ಲ ಆದರೂ ಮಾಡಬೇಕು. ಇಷ್ಟೇ ಇವತ್ತಿಂದು ಲಂಚ್. ಆಮೇಲೆ ಇನ್ನೊಂದ್ಸಲ ತೋರಿಸ್ತೀನಿ ಓಕೆನಾ. ರೆಸಿಪಿ ನಾನು ಏನು ಶೇರ್ ಮಾಡಿಲ್ಲ ಯಾಕೆಂದರೆ ತುಂಬ ಟೈಮ್ ಬೇಕಾಗುತ್ತೆ ಇವು ಮಾಡೋಕ್ಕೆ. ವಿಡಿಯೋ ಮಾಡ್ಕೊಂತ ಕುತ್ಕೊಂಡ್ಬಿಟ್ರೆ ಅಡುಗೆ ಮಾಡೋದು ಲೇಟ್ ಆಗುತ್ತೆ. ಈಗ ಆಲ್ರೆಡಿ 2 ಗಂಟೆ ಆಗೈತೆ ಹಂಗು ಹಿಂಗು. ಸೊ ಬೇಗ 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 ಮಾಡಿ ಊಟ ಮಾಡಬೇಕು. ಓಕೆ ಗಾಯ್ಸ್. ಹಬ್ಬ ಆಗಿ ನೆಕ್ಸ್ಟ್ ಡೇ ನನಗೆ ಅಷ್ಟೇ ಲಾಗ್ ಮಾಡೋಕ್ಕಾಗಿದ್ದು. ಊಟ ಮಾಡಿದ್ವಿ ಚೆನ್ನಾಗಿ, ಮಾತು ಕತೆ ಹರಟೆ ಅನ್ಲಿಮಿಟೆಡ್ ಥರ ಆಗಿಬಿಟ್ಟಿತ್ತು ನಮಗೆ. ಅದ್ರ ಮಧ್ಯೆ ಸ್ವಲ್ಪ ನಿದ್ದೆ ಕೂಡ ಮಾಡಿದ್ವಿ. ಸೊ ಹಾಗಾಗಿ ನಾನು ಈ ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ನೆಕ್ಸ್ಟು ನಾವು ಮತ್ತೆ ಸ್ಯಾಟರ್ಡೆ ಹೊರಗಡೆ ಹೋಗಿದ್ವಿ. ಆವತ್ತಿನ ಲಾಗ್ನ ಶೇರ್ ಮಾಡ್ತಿದ್ದೀನಿ ನೋಡಿ. ಹೋಗೋಣ ಹೋಗೋಣ ಬಿಡು. ವಿಡಿಯೋ ಹಿಂಗೆ ಮಾಡು ಸಖಿ, ಸಖಿ ಹಿಂಗೆ ಮಾಡು. ಇಲ್ಲಿ ನೋಡಿ ಹಿಂಗೆ ಹಿಂಗೆ ಇಲ್ಲಿ ನೋಡು ಇಲ್ಲಿ ನೋಡಿ ಹಿಂಗೆ ಮಾಡು. ಆಂಟಿಗೆ ಮಾಡ್ಬೇಕಲ್ಲ. ಚೀಸ್ ಚೀಸ್ ಮಾಡಂಗೆ ಚೀಸ್. ಗುಡ್ ಗರ್ಲ್ ಸಖಿ. ಬಂದ್ರೆ ನೋಡಿ ಎಷ್ಟು ಖುಷಿ. ಮೊನ್ನೆ ಸೀರೆ ಹಾಕಿದಾಗ ಚೂರು ನಗಲಿಲ್ಲ. ಅಲ್ಲ ಸಕ್ಕು, ಅವಳಿಗೆ ಮೂಡ್ ಇದ್ರೆ ಅವಳೆಲ್ಲ ಮಾಡೋದು, ಇಲ್ಲ ಅಂದ್ರೆ ಸ್ವಲ್ಪ ಖುಷಿ. ಹೋಗೋಣ? ಎಲ್ಲಿ ಹೋಗೋಣ? ಅಲ್ಲಿ ಅಂದ್ರೆ ಲಾಲ ಹತ್ರ ಹೋಗೋಣ. ನೋಡಲ್ ನೋಡು ನೀನು ಇಲ್ಲಿ ಕಾರಲ್ಲಿ ಬಿಟ್ಟು ಹೋಗ್ತೀವಿ ನಾವು. ನೋಡಲ್ ಮುಂದೆ ನೋಡು. ನೈಟ್ ಟೈಮ್ ತುಂಬ ಚೆನ್ನಾಗಿರುತ್ತಿದ್ದು. ಹೋಗೋಣ. ಏನು ಆಟ ಆಡ್ತೀಯಾ? ಲಾಲ ಹತ್ರ ಹೋಗೋದಷ್ಟೇ. ಈಗ ಫಸ್ಟ್ ಹೋಗ್ಬೇಕೀಗ. ಬಂತು ಏನೋ 9 ಪೀಸ್ 299 ಅಂತೆ. KFC ಎಪಿಕ್ ಸೇವರ್. ಇವತ್ತು ತಿಂತೀರಾ ನೀವು ನಾನ್ ವೆಜ್? ಇಲ್ಲ ಇವತ್ತು ಸ್ಯಾಟರ್ಡೆ ತಿನ್ನಲ್ಲ.
ಮೇಲೆ ಮೇಲೆ ಹಾಂ ಹಾಂ ಹಂಗೆ ಇಟ್ಕೊ ಮೇಲೆ ಇಟ್ಕೊ. ಸಕು ಇಲ್ಲಿ ಸ್ಟಾರ್ಟ್ ಆಯಿತು. ಭಯ ಅನ್ಸುತ್ತೆ ಅವಳಿಗೆ. ಅಲ್ಲಿ ಎತ್ಕೊಂಡು ಹೋಗಿ. ಫೋಟೋ ತೆಗೆದು ತೋರಿಸಿ, ಯಾರಿದೆ ನೋಡು. ಫೋನು ಬೇಡ ಸಖಿ, ಫೋನ್ ಬೇಡ. ಐಸ್ ಕ್ರೀಮ್ ಜ್ಯೂಸ್ ಬೇಕಿಲ್ಲ? ಫೋಟೋ ಬೇಡ. ಫೋಟೋ ಬೇಡ, ನನಗೆ ಬೇಕು, ನನಗೆ ಬೇಕು. ಅವಳಿಗೆ ಬೇಡ ಅಂದ್ರೆ ನನಗೆ ಬೇಕು. ಫೋನ್ ಬೇಡ. ಆಯ್ತು ಬಿಡು, ತೆಗಿ ಆಯ್ತಲ್ಲ. ಮತ್ತೆ ಆಸ್ಥೆಟಿಕಲಿ ಚೆನ್ನಾಗಿದೆ. ವೇಗಾ ಸಿಟಿ ಮಾಲ್ಗೆ ಹೋಗಿದ್ದು. ವೇಗಾ ಸಿಟಿ ಮಾಲ್ಗೆ ಯಾಕೆ ಹೋದ್ವಿ ಅಂದರೆ ಸ್ವಲ್ಪ ಸಖಿಗೆ ಆಟಾಡ್ಸ್ಕೊಂಬರೋಣ ಅಂತ. ಬಟ್ ಅವಳು ಯಾಕೋ ಅಷ್ಟು ಇಂಟ್ರೆಸ್ಟೇ ಕೊಡಲಿಲ್ಲ ಆಟಾಡೋದಕ್ಕೆ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ವಿಂಡೋ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಆಲಿವಾ ಕೆಫೆಗೆ ಹೋದ್ವಿ. ಎಮ್ಮಿ ಎಮ್ಮಿ ಬರ್ಗರ್, ಹ್ಯಾಪಿ ವೀಕೆಂಡ್. ಪಾರ್ಸಲ್ ಕೊಡ್ತಾರಲ್ಲ. ಆದ್ರೆ ನಮ್ಮ ಏನಾಗುತ್ತೆ ಅಂದ್ರೆ ನಾವಿಲ್ಲಿ ಹೊರಗಡೆ ಪಟಾಕಿ ಕಮ್ಮಿ ಹೌದು. ಏನಕ್ಕೆ ಅದು ಒಗ್ಗಲ್ಲ ಅಷ್ಟೇ. ಆಮೇಲೆ ಊರಿಗೆಲ್ಲ ಹೋಗ್ತೀವಲ್ಲ, ಅಲ್ಲಿ ಕಣ್ಣೆದ್ರಿಗೆ ಕಟ್ ಮಾಡಿ ಫ್ರೆಶ್ ಆಗಿ ಕೊಡ್ತಾರ. ಅವಾಗ ಚಿರ್ತತಾ ಸ್ವಲ್ಪ ಏನೂ ಆಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು. ಖಾಲಿ ಖಾಲಿ ಇದು ಲಾಸ್ಟ್. ಎಲ್ಲ ಹಾಕಿ 4 ಹಾಕಿ ತೋರಿಸ್ತೀನಿ. ಓಕೆ, ಚೆನ್ನಾಯ್ತಾ? ಸಖಿ ಎಲ್ಲಿಗೆ ಹೋಗಿದ್ವಮ್ಮ ನಾವಿವತ್ತು? ಚಿಚಿ ತಿನ್ನಕ್ಕೆ ಹೋಗಿದ್ವಾ? ಸೊ ಅಲ್ಲಿಂದ ಬಂದಾದಮೇಲೆ ಏನೂ ಅಡುಗೆ ಮಾಡೋ ಅಂಥದ್ದು ಇರಲಿಲ್ಲ, ಎಲ್ಲ ಫುಲ್ ಆಗಿಬಿಟ್ಟಿದ್ವಿ. ಸೊ ಹಾಗಾಗಿ ಅಲ್ಲಿ ಬಂದಾದಮೇಲೆ ಏನೇನು ಐಟಮ್ಸ್ನ ತೊಗೊಂಡು ಬಂದಿದ್ವಿ ಅವನ್ನೆಲ್ಲ ಟ್ರಯಲ್ ಮಾಡಿ ನೋಡ್ತಾಯಿದ್ವಿ. ಅದೇ ರೀತಿ ಸಖಿ ಕೂಡ ಟ್ರಯಲ್ ಮಾಡ್ತಾಯಿದ್ಲು. ಮಾಡಾದ್ಮೇಲೆ ಅವಳೊಂದು ಸಲ ಬಂದು ನಮಗೆ ತೋರಿಸಿದ್ರೆ ಅವಳಿಗೆ ಸಮಾಧಾನ ಆಗೋದು. ಸೊ ಅದನ್ನೆಲ್ಲ ಮುಗಿಸಿ ಆದಮೇಲೆ ಅವಳು ಮನೆಗೆ ಹೋದ್ಲು. ನಾವು ಆಮೇಲೆ ಕಸ್ಟರ್ಡ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು 1/2 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ಕಸ್ಟರ್ಡ್ ಪೌಡರ್ ಒಂದು 3 ಸ್ಪೂನ್ ಹಾಕಬೇಕು. ಸ್ವಲ್ಪ ತಿಕ್ನೆಸ್ ಜಾಸ್ತಿ ಮಾಡ್ಕೋಬೇಕು. ನಾನು ಸ್ವಲ್ಪ ತಿನ್ ಥರ ಆಗಿಬಿಡ್ತು. ಸೊ ಯಾಕೆ ಇದನ್ನು ಕಸ್ಟರ್ಡ್ ಇವತ್ತು
ಮಾಡ್ತಾಯಿದ್ದೀನಿ ಅಂದರೆ ಫ್ರೂಟ್ಸ್ ಎಲ್ಲ ಹಬ್ಬಕ್ಕೆ ಅಂತ ತಂದವು ತುಂಬ ಇದ್ವು. ಅವು ಒಂದೊಂದೇ ತಿಂದರೆ ಖಾಲಿ ಆಗ್ತಾನೇ ಇರಲಿಲ್ಲ. ಅದಕ್ಕೆ ಈ ಥರ ಮಾಡಿಟ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿಬಿಡುತ್ತೆ. ಅದು ಅಲ್ಲದೆ ವೆನಿಲ್ಲ ಫ್ಲೇವರ್ ಇದ್ದಿದ್ದು ಕಸ್ಟರ್ಡು, ಸೊ ಬೇಗನೆ ಖಾಲಿ ಆಗಿಬಿಡುತ್ತೆ ಅಂತ ಈ ಥರ ಮಾಡಿದೆ. ತುಂಬಾ ಚೆನ್ನಾಗಿತ್ತು ಕಸ್ಟರ್ಡ್ ನಾನು ಮಾಡಿದ್ದಂತೂ. ಸೊ ಇದನ್ನು ನಾವು ಮಾಲ್ ಜೊತೆ ಮಾರ್ನಿಂಗು ಒಂದು ಬೌಲ್ ತಗೊಂಡ್ರೆ ಖಾಲಿ ಆಗಿಬಿಡುತ್ತೆ ಅಂತ ಮಾಡ್ಕೊಂಡೆ, ಸರಿ ಹೋಯ್ತು ಅಲ್ಲಿಗೆ. ಸೊ ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ನಿಮಗೂ ಕೂಡ, ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.